The far point of a myopic person is 80 centimeter in front of the eye. What is the nature and power of the lens required to correct the power? ಮೊದಲನೇದಾಗಿ ಗಿವನ್ ಬರೀಬೇಕು. ಫಾರ್ ಪಾಯಿಂಟ್ ಅಂಥೇಳಿ ದೂರದ್ದು ಇಲ್ಲಿಯವ್ರು ಕಾಣುತ್ತೆ ಅವ್ರಿಗೆ 80 ಸೆಂಟಿಮೀಟರ್ ಅಲ್ವಾ. ಸೊ ಏನು ಕೇಳ್ತಾ ಇದ್ದಾರೆ, ಪವರ್ ಕಂಡುಹಿಡೀರಿ, ಪವರ್ ಆಫ್ ದ ಲೆನ್ಸ್ ಮತ್ತು ನೇಚರ್ ಆಫ್ ದ ಲೆನ್ಸ್ ಅಲ್ವಾ. ಸೊ ಈ ರೀತಿಯಲ್ಲಿ ಎಲ್ಲ ಬರ್ಕೊಬೇಕು. ಮೊದಲನೇದಾಗಿ ಡಯಾಗ್ರಾಮ್, ಚಿತ್ರ ಬಿಡಿಸೋದು ಕಲ್ತ್ಕೊಂಡ್ರೆ ಇಲ್ಲಿ ನಿಮ್ಮ ಉತ್ತರ ಬಂದಂಗೆ ಲೆಕ್ಕ. ಒಂದು ಸೀದಾ ಲೈನ್ ಎಳೆಯೋಣ. ಇದು ನಿಮ್ಮ ವ್ಯಕ್ತಿ. ಸೊ ಈ ವ್ಯಕ್ತಿಗೆ ಇಲ್ಲಿಂದ ಇಲ್ಲಿವರೆಗೂ ಕಾಣುತ್ತೆ ಅವ್ರಿಗೆ ಅಂತ ಹೇಳಿದ್ರೆ 25 ಸೆಂಟಿಮೀಟ್ರಿಂದ 80 ಸೆಂಟಿಮೀಟರ್ವರೆಗೂ ಅವ್ರು ಕ್ಲಿಯರಾಗಿ ಕಾಣುತ್ತೆ, ಕ್ಲಿಯರ್ ವಿಷನ್ ಅಲ್ವಾ. ಇಲ್ಲಿಂದ 80ರಿಂದ ಹಿಡಿದು ಇನ್ಫಿನಿಟಿವರೆಗೂ ಕಾಣುತ್ತೆ ಸರಿಯಾಗಿ. ನಾಟ್ ಕ್ಲಿಯರ್ ಸರಿನಾ. ಇವ್ರಿಗೇನು ಆಸೆ ಇರುತ್ತೆ, ದೂರದ್ದು ನನಗೆ ಸರಿ ಕಾಣಬೇಕು, ದೂರದ್ದು ಆಬ್ಜೆಕ್ಟ್ ಇರುತ್ತಲ್ಲ ಅದು ನನಗೆ ಸರಿ ಕಾಣಬೇಕು. ದ ಇಮೇಜ್ ಇಲ್ಲಿ ಅಂತ ಹೇಳಿದ್ರೆ ಏನು ಮಾಡ್ಬೇಕು ನಾವು, ಆ್ಯಕ್ಚುಲಿ ಉತ್ತರ ಕೊಟ್ಬಿಡ್ತಾ ಇದೆ, ದೂರದ್ದು ನಂಗೆ ಸರಿ ಕಾಣಬೇಕು. ಏನು ಮಾಡ್ಬೋದು ಇವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ, ದೂರದಿರೋ ಆಬ್ಜೆಕ್ಟ್ನ ಇಲ್ಲೆಲ್ಲ ಇಡ್ತು ಅಂತ ಹೇಳಿದ್ರೆ ಅವ್ರು ಕಾಣುತ್ತೆ. ಆದರೆ ನಾವು ದೂರದ್ದು ಯಾವಾಗಲೂ ತಂದಿಡೋದಕ್ಕಾಗಲ್ಲ. ಅದ್ರ ಬದಲಾಗಿ ಇದ್ರದ್ದು ಈ ಆಬ್ಜೆಕ್ಟ್ ಇಮೇಜು ಇಲ್ಲಿ ಬಂತು ಅಂತ ಹೇಳಿದ್ರೆ ಅಲ್ವಾ, ಇವ್ರು ಕಾಣುತ್ತೆ ಸರಿನಾ. ಇವಾಗ ನಿಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಇಮೇಜ್ ಡಿಸ್ಟೆನ್ಸು ಎಷ್ಟಿದೆ, ಎಲ್ಲಿದೆ, ಎಷ್ಟು ಹೇಳಿ ನೋಡೋಣ. ಇಲ್ಲಿ ನಿಮ್ಮ ಲೆನ್ಸ್ ಬರುತ್ತೆ ನಮ್ಮ ಕೈಯಲ್ಲಿ, ಕಾನ್ಕೇವ್ ಇಲ್ಲಾಂದರೆ ಕಾನ್ವೆಕ್ಸ್ ಲೆನ್ಸ್ ಬರುತ್ತೆ ಸರಿನಾ. ಅದನ್ನು ಆ್ಯಕ್ಚುಲಿ ತಪ್ಪು ಬರದೆ ನಾನು. ಎನಿವೇಸ್, ಇಲ್ಲಿ ನಿಮ್ಮ ಲೆನ್ಸ್ ಬರುತ್ತೆ. ಇಲ್ಲಿಂದ ಎಷ್ಟು ದೂರದಲ್ಲಿ ನಿಮ್ಮ ಆಬ್ಜೆಕ್ಟ್ ಇದೆ, ಎಷ್ಟು ದೂರದಲ್ಲಿ ನಿಮ್ಮ ಇಮೇಜ್ ಇದೆ. ಆಬ್ಜೆಕ್ಟ್ ಅಂತ ಬರ್ತೀನಿ ನೋಡಿ ಇಲ್ಲಿ ಅಷ್ಟೇ. ಆಬ್ಜೆಕ್ಟ್ ಬಂದು ಇನ್ಫಿನಿಟಿ, ಇಮೇಜ್ ಬಂದು 80ರಲ್ಲಿರಬೇಕು, -80 ಸೆಂಟಿಮೀಟರ್ ಟು ದ ಲೆಫ್ಟ್ ಅಲ್ವಾ. ಸೊ ದಿಸ್ ವಿಲ್ ಬಿ -80. ಇದು ಹುಷಾರಾಗಿ ಬರೀತು ಅಂತ ಹೇಳಿದ್ರೆ, ಈ ಚಿತ್ರ ಸರಿಗೆ ಬರೀತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಬಂತು ಅಂತ ಹೇಳಿ ಲೆಕ್ಕ. ಸೋಂಬೇರಿತನ ನೋಡ್ಸೋಕೆ ಹೋಗಬೇಡಿ, ಉತ್ತರ ಇರೋದೇ ಇದರಲ್ಲಿ. ಇನ್ನು ಮಿಕ್ಕಿದೆಲ್ಲ ಪುಟ್ ಕ್ಯಾಲ್ಕುಲೇಷನ್ನು ಅದು ನೀವೇ ಮಾಡ್ತೀರಾ. ವರ್ಕಿಂಗ್ ಎಂಥ ಫಾರ್ಮುಲಾ ಉಪಯೋಗಿಸ್ಬೇಕಿಲ್ಲಿ, 1/f = 1/v - 1/u. ಸೊ 1/f = 1 by -180 - 1/∞. 1/, ತುಂಬ ದೊಡ್ಡ ನಂಬರು, ಒಂದನ್ನು ದೊಡ್ಡ ನಂಬರಲ್ಲಿ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ 0 ಬರುತ್ತೆ ಅಲ್ವಾ. ಸೊ ಯು ಲೆಫ್ಟ್ ಔಟ್ ವಿತ್ 1/f = 1/-80. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ f = -80 ಸೆಂಟಿಮೀಟರ್. ಇಲ್ಲ ಅಂತ ಹೇಳಿದ್ರೆ ಎರಡು ಕಡೆ ಇನ್ವರ್ಟ್ ಮಾಡಿ, ಇದೇ ನಿಮ್ಮ ಉತ್ತರ ಅಲ್ವಾ. ಮುಂದಿನ ಭಾಗ ಪವರ್. ಸೊ ಪವರ್ ಕಂಡುಹಿಡಿಬೇಕು. ಪವರ್ = 100 if the focal length is in centimeter. So this is 100 divided by -80. So positive divided by negative is negative. ಇದು ಎಷ್ಟು 8 ಅಂತ ಹೇಳಿದ್ರೆ 1.25 ಅಲ್ವಾ, 1.25 ಡಯಾಪ್ಟರ್. ಸೊ ಪವರ್ ಕಂಡುಹಿಡಿದ್ರಿ. ಮುಂದಿನ ಭಾಗ ನೇಚರ್ ಆಫ್ ಲೆನ್ಸ್. ಏನಿದೆ ಇದು, ಎಂಥ ನೇಚರು, ಕಾನ್ಕೇವಾ ಕಾನ್ವೆಕ್ಸಾ. ಯಾವತ್ತಿದ್ರು ಇದನ್ನು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಮಿರರ್ ಹತ್ರ ಹೋಗಿ, ಮಿರರ್ ಹತ್ರ ಕೇಳಿ, ಕನ್ನಡಿ ನೆಗೆಟಿವಾ ಪಾಸಿಟಿವಾ ನೀನು ಅಂಥೇಳಿ. ಕಾನ್ಕೇವ್ ಹೇಳುತ್ತೆ ನಾನು ನೆಗೆಟಿವ್ ಅಂಥೇಳಿ. ಸೊ ದಿಸ್ ಈಸ್ ಅ ಕಾನ್ಕೇವ್ ಲೆನ್ಸ್. ಇಲ್ಲ ಅಂತ ಹೇಳಿದ್ರೆ ಡೈವರ್ಜಿಂಗ್ ಲೆನ್ಸ್ ಅಂತ ಹೇಳಿ ಕೂಡ ಬರಿಬೋದು ಸರಿನಾ. ಇದೇ ನಿಮ್ಮ ಉತ್ತರ. ಸೊ ಈ ಭಾಗನೂ ಆಯಿತು.